ವೀಕ್ಷಕರೇ, ತುಂಬಾ ಜನ ವಿಡಿಯೋದ ಕಾಮೆಂಟ್ ಸೆಕ್ಷನ್ ನಲ್ಲಿ ಯಾಕೆ ನೀವು ಬರೀ ಕೇರಳ ಸ್ಟೋರಿನೇ ಮಾಡ್ತೀರಾ ಅಂತ ಕೇಳ್ತಾನೆ ಇರ್ತಾರೆ. ನಮಗೂ ಈ ಕೇರಳದಲ್ಲಿ ನಡೆದಂತ ಕೇಸ್ಗಳ ಬಗ್ಗೆ ವಿಡಿಯೋ ಮಾಡೋದಕ್ಕೆ ಎಕ್ಸ್ಟ್ರಾ ಆಸಕ್ತಿಯನ್ನು ಇರೋದಿಲ್ಲ. ಆದ್ರೆ ಅಲ್ಲಿ ಆಗುವಂತ ಘಟನೆಗಳು ನಮ್ಮನ್ನ ವಿಡಿಯೋ ಮಾಡೋ ತರ ಪ್ರೇರೇಪಿಸ್ತವೆ. ಅಂಥದ್ದೇ ಒಂದು ಘಟನೆ ಇತ್ತೀಚೆಗೆ ಮತ್ತೊಂದು ನಡೆದಿದೆ. ಈ ಒಂದು ಘಟನೆಯಿಂದ ಇಡೀ ಕೇರಳನೇ ಬೆಚ್ಚಿ ಬಿದ್ದಿದೆ. ಹಾಗಾಗಿ ಇವತ್ತಿನ ವಿಡಿಯೋ ಕೂಡ ಈ ಕೇರಳಗೆ ಸಂಬಂಧಪಟ್ಟಂತ ಕೇಸ್ ಆಗಿರುತ್ತೆ. ವೀಕ್ಷಕರೇ, ಅದೊಂದು ಭವ್ಯವಾದಂತ ಡೂಪ್ಲೆಕ್ಸ್ ಮನೆ. ಆದರೆ ಈ ಒಂದು ಮನೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಇಷ್ಟೋ ಜನರ ಮಾರಣ ಹೋಮ ನಡೆದು ಹೋಗಿದೆ. ಈ ಮನೆಯಲ್ಲಿ ಇದ್ದಂತ 3 ರೂಮ್ಗಳಲ್ಲಿ ಇವರನ್ನ ಅತ್ಯಂತ ಹಿಂಸಾತ್ಮಕವಾಗಿ ಚಿತ್ರ ವಧೆ ಮಾಡಿ ಕೊಲೆ ಮಾಡಲಾಗಿದೆ. ವೀಕ್ಷಕರೇ, ಈ ಒಂದು ಫೋಟೋವನ್ನ ನೋಡಿ. ಇದರಲ್ಲಿ ಕಾಣ್ತಾ ಇರುವಂತ ಇವನ ಹೆಸರು ಅಫಾನ್. ಇವನೇ 3 ಹತ್ಯೆಗಳನ್ನ ಮಾಡಿದ್ದು. ಅಷ್ಟಕ್ಕೂ ಈ ಇಡೀ ಘಟನೆ ಹಿನ್ನೆಲೆ ಬಗ್ಗೆ ನೋಡೋದಾದ್ರೆ ಇದು ನಡೆದದ್ದು ಕೇರಳದ ತಿರುವನಂತಪುರಂನಲ್ಲಿ. ಹಾಗೆ ನೋಡಿದ್ರೆ ಇದು ಬರೀ ಸಿಟಿ ಅಲ್ಲ, ಇದೊಂದು ಜಿಲ್ಲೆ. ಈ ಒಂದು ಜಿಲ್ಲೆಯಲ್ಲಿ ವೆಂಜರಮೂಡು ಎಂಬ ಒಂದು ಊರು ಬರುತ್ತೆ. ಇದು ತಿರುವನಂತಪುರಂನಿಂದ ಅದರ ಉತ್ತರಕ್ಕೆ ಸುಮಾರು 25 ಕಿಲೋಮೀಟರ್ನಷ್ಟು ದೂರ ಇದೆ. ಒಂದಿನ ಸಂಜೆ ಸಾಯಂಕಾಲ 6 ಗಂಟೆ ಸಮಯದಲ್ಲಿ ಮೊಹಮ್ಮದ್ ಆರಿಫ್ ಎನ್ನುವನಿಗೆ ಒಂದು ಫೋನ್ ಕಾಲ್ ಬರುತ್ತೆ. ಈ ಒಂದು ಕರೆ ಮಾಡಿದವನು ಅಫಾನ್. ತನ್ನ ಸ್ನೇಹಿತರಿಗೆ ಕರೆ ಮಾಡದಂತ ಈ ಅಫಾನ್ ಅವನ್ಗೆ, ನಾನು ಇಲ್ಲೇ ವೆಂಜರಮೂಡ್ ಪೊಲೀಸ್ ಸ್ಟೇಷನ್ ಹತ್ರ ಇದ್ದೀನಿ, ನೀನು ಕೂಡ ಇಲ್ಲಿಗೆ ಬಾ, ಒಂದು ಸಣ್ಣ ಕೆಲಸ ಇದೆ ಅಂತ ಹೇಳಿದ್ದ. ಈ ಆರಿಫ್ಗೆ ಇವನೇಕೆ ನನ್ನನ್ನ ಪೊಲೀಸ್ ಸ್ಟೇಷನ್ಗೆ ಕರೀತಾ ಇದ್ದಾನೆ ಅನ್ನುವಂತ ಡೌಟ್ ಶುರುವಾಗುತ್ತೆ. ಅದಕ್ಕೆ ಈ ಅಫಾನ್, ಅಂತ ಮುಖ್ಯ ಕೆಲಸ ಏನಿಲ್ಲ, ನಿಂದೊಂದು ಸಣ್ಣ ಸಹಿ ಬೇಕು ಅಷ್ಟೇ ಬಾ ಅಂತ ಕರ್ಸ್ಕೊಂಡಿದ್ದ. ಇವನು ಅನುಮಾನದಲ್ಲೇ ತನ್ನ ಬೈಕನ್ನು ಹತ್ತಿ ಸ್ಟೇಷನ್ಗೆ ಬಂದಂತ ಆರಿಫ್ ನನ್ನ ಬರಮಾಡ್ಕೊಂಡಂತ ಅಫಾನ್ ಅವನ ಜೊತೆ ಸ್ಟೇಷನ್ನ ಒಳಗೆ ಬಂದಿದ್ದ. ಅಲ್ಲಿ ಒಬ್ಬ SI ಇದ್ರು. ಅಲ್ಲಿಗೆ ಅವನ ಜೊತೆ ಬಂದವನೇ ಪೊಲೀಸರ ಬಳಿ ಬಂದು ಕೂತಂತ ಈ ಅಫಾನ್, ಸರ್, ನಾನಿದ್ದಂತ ಮನೆಯಲ್ಲಿ ಒಟ್ಟು 4 ಜನ ಇದ್ರು. ನನ್ನ ತಾಯಿ, ನನ್ನ ತಮ್ಮ, ನನ್ನ ಗರ್ಲ್ ಫ್ರೆಂಡ್ ಹಾಗೂ ನಮ್ಮ ಅಜ್ಜಿ. ಇದಿಷ್ಟು ಜನರನ್ನು ಕೂಡ ನಾನೇ ಕ್ರೂರವಾಗಿ ಕೊಲೆ ಮಾಡಿದೆ ಅಂತ ನಿರ್ಭಯವಾಗಿ ತಿಳಿಸಿದ್ದ. ಇವನ ಮಾತನ್ನ ಕೇಳದಂತ ಇವನ ಸ್ನೇಹಿತ ಆರಿಫ್ಗೆ ದಿಢೀರನೆ ಕರೆಂಟ್ ಹೊಡೆದಾಗೆ ಆಗಿತ್ತು. ಪೊಲೀಸರು ಆರಂಭದಲ್ಲಿ ಇವನ್ ಯಾರೋ ಹುಚ್ಚ ಇರಬೇಕು, ಏನೇನೋ ಬಡಬಡಿಸ್ತಾ ಇದ್ದಾನೆ ಅಂತಾನೆ ಮೊದಲು ಅಂದ್ಕೊಂಡಿದ್ರು. ಆದ್ರೆ ಅವ್ರಿಗೆ ಅವನು ಕೊಟ್ಟಂತ ಆ ಅಸಾಧ್ಯ ವಿವರಣೆ ಹಾಗೂ ಘಟನೆ ಆದಂತ ಸ್ಥಳದ ಇಂಚಿಂಚು ಡೀಟೇಲ್ಸ್ ಅವರನ್ನ ಈ ಬಗ್ಗೆ ದಿಗ್ಭ್ರಮೆಗೆ ಒಳಗಾಗಿಸಿತ್ತು. ಪೊಲೀಸರು ಅವನು ಹೇಳದಂತ ಸ್ಥಳದ ವಿಳಾಸವನ್ನ ಪಡೆದು ಅಲ್ಲಿಗೆ ಹೋದಾಗ ಅಲ್ಲಿ ಅವನು ಹೇಳದಂತೆ ಎಲ್ಲರ ಶವಗಳು ಕೂಡ ರಕ್ತದ ಮಡುವಲ್ಲಿ ಬಿದ್ದಿದ್ವು. ಇವನು ಅವರೆಲ್ಲರನ್ನೂ ಕೂಡ ಅಷ್ಟು ಕ್ರೂರವಾಗಿ ಕೊಲೆ ಮಾಡಿದ್ದ. ನಂತರ ಅದೇ ಮನೆಯಲ್ಲಿ ಸ್ನಾನ ಕೂಡ ಮಾಡಿ ಹೊಸ ಬಟ್ಟೆಯನ್ನು ಧರಿಸಿ ಸ್ಟೈಲಿಶ್ ಆಗಿ ರೆಡಿಯಾಗಿ ಈ ಒಂದು ಸಂಗತಿಯನ್ನ ಪೊಲೀಸರಿಗೆ ತಿಳಿಸೋದಕ್ಕೆ ಅಲ್ಲಿಗೆ ಬಂದಿದ್ದ. ಅಂದ್ರೆ ಇವನು ಇನ್ನೆಂತ ಮೆಂಟಲ್ ಇರಬೇಕು ಅಂತ ನೀವು ಊಹೆ ಮಾಡ್ಕೊಳ್ಳಿ. ಅಂದ್ರೆ ಇಲ್ಲಿ ಇವನು ಇದ್ಯಾವ್ದ್ರ ಬಗ್ಗೆ ಕೂಡ ಭಯವನ್ನ ಪಟ್ಕೊಂಡಿರ್ಲಿಲ್ಲ ಹಾಗೂ ಇದೆಲ್ಲವನ್ನು ಕೂಡ ಇವನು ಏನೋ ಅಕಸ್ಮಾತ್ ಆಗಿ ಮಾಡಿರ್ಲಿಲ್ಲ. ಇದೆಲ್ಲ ಕೂಡ ಪಕ್ಕಾ ಪ್ಲಾನ್ ಪ್ರಕಾರನೇ ನಡೆದಿತ್ತು. ವೀಕ್ಷಕರೇ, ಈ ಒಂದು ಹತ್ಯೆಗಳ ಹಿಂದಿದ್ದಂತ ಆ ಮೋಟಿವ್ ಏನು, ಅವನ್ಯಾಕೆ ಇವರೆಲ್ಲರನ್ನೂ ಕೂಡ ಕೊಲೆ ಮಾಡಿದ ನಂತರ ಎಸ್ಕೇಪ್ ಆಗದೆ ಯಾಕೆ ಸರೆಂಡರ್ ಆಗೋದಕ್ಕೆ ಬಂದಿದ್ದ, ಮತ್ತೆ ಅವನು ತನ್ನ ಸ್ನೇಹಿತನನ್ನು ಕೂಡ ಯಾಕೆ ಕರೆಸ್ಕೊಂಡ, ಇದರ ತನಿಖೆಗೆ ಇಳಿದಂತ ಪೊಲೀಸರಿಗೆ ಇಲ್ಲಿ ಸಿಕ್ಕಂತ ಮುಖ್ಯ ಲೀಡ್ಗಳೇನು, ಒಟ್ಟಾರೆಯಾಗಿ ಈ ಕೇಸಿನ ರಣರೋಚಕ ಹಿನ್ನೆಲೆ ಏನು ಅಂತ ಈ ಮುಂದೆ ತಿಳಿತಾ ಹೋಗೋಣ. ವೀಕ್ಷಕರೇ, ಈ ಒಂದು ಹತ್ಯೆಗಳನ್ನ ನಡೆಸೋನ ಹೆಸರು AR ಅಫಾನ್ ಅಂತ. ಇವನ್ಗೆ 23 ವರ್ಷ ವಯಸ್ಸು. ಇವನ್ ತಂದೆ ಗಲ್ಫ್ ದೇಶಗಳಲ್ಲಿ ಕೆಲಸವನ್ನ ಮಾಡ್ಕೊಂಡಿದ್ರು. ಈಗ ಸಿಕ್ಕಿರುವಂತ ಮಾಹಿತಿ ಏನು ಅಂದ್ರೆ ಅವ್ರಿಗೆ ಅಲ್ಲೇನೋ ಹಣಕಾಸಿನ ತೊಂದರೆ ಏರ್ಪಟ್ಟು ತನ್ನ ಕುಟುಂಬದ ಸದಸ್ಯರ ಬಳಿನೇ ಅವರು ಸಹಾಯವನ್ನ ಕೇಳ್ತಾರೆ. ಆದ್ರೆ ಅವರದೇ ಕುಟುಂಬದ ಯಾರು ಕೂಡ ಇವ್ರಿಗೆ ಸಹಾಯ ಮಾಡೋದಿಲ್ಲ. ಇವರ ಪರಿವಾರ ವೆಂಜರಮೂಡು ಬಳಿ ಇರುವಂತ ಪೆರುಮಾಳ್ ಎಂಬ ಏರಿಯಾದಲ್ಲಿತ್ತು. ಈ ಅಫಾನ್ಗೆ ತನ್ನ ತಂದೆ ಮೇಲೆ ಹೆಚ್ಚು ಪ್ರೀತಿ. ಅವ್ರಿಗೆ ಹಣದ ಸಹಾಯವನ್ನ ಮಾಡುವಂತ ಬಯಕೆ ಕೂಡ ತನಗೆ ಇತ್ತು. ಈ ಪೆರುಮಾಳ್ ಎಂಬ ಏರಿಯಾದ ಜನ ಹೇಳುವಂತ ಪ್ರಕಾರ ಈ ಅಫಾನ್ ಅನ್ನೋನು ನಮ್ಗೆ ತಿಳಿದ ಹಾಗೆ ತುಂಬಾ ಒಳ್ಳೆ ಹುಡುಗ, ಅವನು ಯಾಕೆ ಇಂಥ ಕೆಲಸ ಮಾಡ್ದ ಅನ್ನೋದು ನಮ್ಗೆ ಅರ್ಥ ಆಗ್ತಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಅವತ್ತು ಬೆಳಗ್ಗೆ ಸರಿಯಾಗಿ 10:30 ಅಥವಾ 11ರ ಸುಮಾರಿಗೆ ಅಫಾನ್ ಮೊದಲು ತನ್ನ ತಾಯಿ ಮೇಲೆ ಹಲ್ಲೆ ಮಾಡಿ ಕೊಂದಿದ್ದಾನೆ. ಕೊಂದ ನಂತರ ತನ್ನ ಬೈಕನ್ನು ಹತ್ತಿ ಅವನು ಎಲ್ಲೋ ಹೋಗ್ತಾ ಇರುವಂತ ದೃಶ್ಯಾವಳಿ ಅಲ್ಲಿಯ CCTV ಒಂದರಲ್ಲಿ ಮಧ್ಯಾಹ್ನ ಸುಮಾರು 12:20ರ ಸುಮಾರಿಗೆ ಸೆರೆಯಾಗಿದೆ. ಆದ್ರೆ ತಾನು ಕೊಂದೆ ಅಂತ ಅಂದ್ಕೊಂಡಂತ ಅವರ ತಾಯಿ ಅದೃಷ್ಟವಶ ಸತ್ತಿರ್ಲಿಲ್ಲ. ಅವರು ಬದುಕುಳಿದಿದ್ದಾರೆ. ಅವರು ಈಗ ಚಿಕಿತ್ಸೆಯಲ್ಲಿದ್ದಾರೆ. ತನ್ನ ಮನೆಯ ಇನ್ನೊಬ್ಬ ಸದಸ್ಯನ ಹೆಸರು ಲತೀಫ್ ಬಾಯ್. ಅವರನ್ನು ಕೂಡ ಈತ ಕೊಂದಿದ್ದಾನೆ. ಇನ್ನು ಈ ಲತೀಫ್ ಯಾರು ಅಂತ ನೋಡೋದಾದ್ರೆ ಅದು ಅವರ ಚಿಕ್ಕಪ್ಪ. ಇವರ ಚಿಕ್ಕಮ್ಮನ ಹೆಸರು ಶಾಹಿದಾ. ಇನ್ನು ಇವನು ಪ್ರೀತಿ ಮಾಡ್ತಿರುವಂತ ಆ ಹುಡುಗಿ ಇವ್ರ ಮಗಳೇನೆ. ಇನ್ನು ಆತನ ಪ್ರೇಯಸಿ ಹೆಸರು ಫರ್ಜಾನಾ. ಇವನು ತನ್ನ ಚಿಕ್ಕಪ್ಪನ ಹತ್ರ ಕೂಡ ತನ್ನ ತಂದೆಗೆ ಸಹಾಯ ಮಾಡುವಂತೆ ಕೇಳ್ಕೊಂಡಿದ್ದಾನೆ. ಆದ್ರೆ ಅವರು ಅದಕ್ಕೆ ಹಣವನ್ನ ಕೊಟ್ಟಿಲ್ಲ. ಹಾಗಾಗಿ ಇದರಿಂದ ಅವನು ಅವ್ರ ಮೇಲೆ ತುಂಬಾ ಕೋಪಗೊಂಡಿದ್ದ. ಇಲ್ಲಿ ಇವನು ಹೇಗೆ ಕೊಂದಿರಬಹುದು ಅನ್ನೋದಕ್ಕೆ 2 ಥಿಯರಿಗಳಿವೆ. ಒಂದು, ಇವನು ಅವ್ರಿಗೆ ಕರೆ ಮಾಡಿ ತಾನು ಬರ್ತಿರುವಂತ ವಿಷಯವನ್ನ ತಿಳಿಸಿನೇ ಬಂದು ಕೊಲೆ ಮಾಡ್ದ ಅನ್ನೋದು. ಹಾಗೂ ಇನ್ನೊಂದು, ಅವನು ಅವರನ್ನ ಕೊಲ್ಲುವ ಬಗ್ಗೆ ಮೊದಲೇ ಪ್ರೀ ಪ್ಲಾನ್ ಮಾಡಿ ಅದನ್ನ ಅವ್ರಿಗೆ ಹೇಳದೆ ಅನಿರೀಕ್ಷಿತವಾಗಿ ಬಂದು ಹತ್ಯೆ ಎಸಗಿದ್ದಾನೆ ಅನ್ನೋದು ಇನ್ನೊಂದು ಥಿಯರಿ. ಇನ್ನು ಇವನ್ಗೂ ಹಾಗೂ ತನ್ನ ಪ್ರೇಯಸಿ ನಡುವೆ ಇದ್ದಂತ ಸಂಬಂಧದ ಬಗ್ಗೆ ಲತೀಫ್ ರವ್ರಿಗೆ ಇಷ್ಟ ಇರಲಿಲ್ಲ. ಹೀಗಾಗಿ ಇದರ ಬೇಸ್ ಮೇಲೂ ಕೂಡ ಅವರ ಹತ್ಯೆ ಆಗಿರಬಹುದು ಅನ್ನೋದು ಇನ್ನೂ ಕೆಲವರ ವಾದ. ಇಲ್ಲಿ ಇನ್ನೊಂದು ಟ್ವಿಸ್ಟ್ ಏನು ಅಂದ್ರೆ ಇವನು ಅವತ್ತೇ ಮಧ್ಯಾಹ್ನ ತನ್ನ ಗೆಳತಿಗೂ ಕೂಡ ಕಾಲ್ ಮಾಡಿದ್ದಾನೆ. ಅವಳು ಅಲ್ಲಿಯ ಸೆಂಟ್ ಜಾನ್ಸ್ ಕಾಲೇಜಲ್ಲಿ
MSc ಪದವಿಯನ್ನು ಓದಿದಂತ ಯುವತಿ. ಈ ಅಫಾನ್ ಅವಳಿಗೆ ಬೇರೆ ಯಾವುದೋ ಸ್ಥಳಕ್ಕೆ ಬರೋದಿಕ್ಕೆ ಹೇಳಿದ್ದ. ಆದ್ರೆ ಮನೆಯಲ್ಲಿ ಕಾಲೇಜ್ ಹತ್ರ ಹೋಗ್ತಿದ್ದೀನಿ ಅಂತ ತಿಳಿಸಿ ಬಾ ಅಂತ ಹೇಳಿದ್ದ. ಅದರಂತೆಯೇ ಆಕೆ ಇವನ ನಿಜ ಉದ್ದೇಶ ಹಾಗೂ ಇವನು ನಡೆಸಿದಂತ ಯಾವುದೇ ಹತ್ಯೆಗಳ ಬಗ್ಗೆ ಏನೊಂದು ಕೂಡ ಮಾಹಿತಿನೇ ಇರದಂತ ಅವಳು ಅವನ ಮಾತನ್ನ ನಂಬಿ ಹೊರಟಿದ್ದಾಳೆ. ಈ ಅಫಾನ್ ತನ್ನ ಸ್ವಂತ ತಮ್ಮನನ್ನು ಕೂಡ ಅಲ್ಲಿಗೆ ಕರೆಸ್ಕೊಂಡು ಅವನ್ಗೆ ಏನ್ ಬೇಕು ಅಂತ ಕೇಳಿ ಅವನ್ಗೆ ಇಷ್ಟ ಆದ ಬಿರಿಯಾನಿ ಕೂಡ ಆರ್ಡರ್ ಮಾಡಿ ಸ್ವಿಗ್ಗಿ ಮೂಲಕ ತರಿಸ್ಕೊಂಡಿದ್ದಾನೆ. ಅದನ್ನ ಅವನ್ಗೆ ತಿನ್ನೋದಕ್ಕೆ ಕೊಟ್ಟಿದ್ದಾನೆ. ಅವನು ಅದೆಲ್ಲವನ್ನು ಕೂಡ ತಿಂದು ಮುಗಿಸೋವರೆಗೂ ಸುಮ್ಮನೆ ಇದ್ದು ಆ ಬಳಿಕ ತನ್ನ ಬಳಿ ಇದ್ದಂತ ಒಂದು ಸುತ್ತಿಗೆಯಿಂದ ತನ್ನ ಸ್ವಂತ ತಮ್ಮ ಅಂತನೂ ಕೂಡ ನೋಡದೆ ಅವನ ತಲೆಗೆ ಮೇಲಿಂದ ಮೇಲೆ ಬಲವಾಗಿ ಹೊಡೆದಿದ್ದಾನೆ. ಆ ಒಂದು ಏಟಿನ ರಭಸಕ್ಕೆ ಅವನ ತಮ್ಮ ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ದಾನೆ. ಈ ಒಂದು ಕೊಲೆ ನಂತರ ನೇರ ತನ್ನ ಪ್ರೇಯಸಿ ಮೇಲೆ ದಾಳಿ ಮಾಡಿ ಕೊಂದಾಕಿದ್ದಾನೆ. ಏಕಾಏಕಿ ಅವಳನ್ನು ಕೂಡ ಅದರಿಂದಲೇ ಹಲ್ಲೆ ಮಾಡಿದ್ದಾನೆ. ಇಷ್ಟೆಲ್ಲ ಮಾಡಿದ ನಂತರ ಸ್ನಾನವನ್ನು ಕೂಡ ಮಾಡಿ ಫ್ರೆಶ್ ಅಪ್ ಆಗಿ ತನ್ನ ಸ್ನೇಹಿತನಾದಂತ ಆರಿಫ್ಗೆ ಈ ಒಂದು ವಿಡಿಯೋದ ಶುರುವಿನಲ್ಲಿ ಹೇಳದಂತೆ ಕರೆ ಮಾಡಿ ತಾನು ಸ್ಟೇಷನ್ ಬಳಿ ಇರುವಂತಹ ವಿಷಯವನ್ನು ತಿಳಿಸಿ ಅವನನ್ನು ಕೂಡ ಅಲ್ಲಿಗೆ ಕರೆಸಿಕೊಂಡು ಈ ಎಲ್ಲಾ ಕೊಲೆಗಳನ್ನು ಕೂಡ ತಾನೇ ಮಾಡಿದ್ದಾಗಿ ಅವನು ನೇರವಾಗಿ ಪೊಲೀಸರ ಮುಂದೆ ಶರಣಾಗಿದ್ದ. ಘಟನಾ ಸ್ಥಳಕ್ಕೆ ಹೋದಂತ ಪೊಲೀಸ್ ಹಾಗೂ ಫೋರೆನ್ಸಿಕ್ ತಂಡದವರು ಕೂಡ ಅಲ್ಲಿ ಸಿಗಬಹುದಾದಂತ ಮುಖ್ಯ ಸಾಕ್ಷಿಗಳನ್ನ ಕಲೆ ಹಾಕುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಇವನು ಈ ಎಲ್ಲ ಹತ್ಯೆಗಳನ್ನು ಕೂಡ ಯಾಕಾಗಿ ಮಾಡ್ದ ಅನ್ನೋದು ಅವ್ರಿಗೆ ಈವರೆಗೂ ಖಚಿತವಾಗಿ ಗೊತ್ತಾಗಿಲ್ಲ. ಈ ಒಂದು ಹತ್ಯಾಕಾಂಡದ ಬಗ್ಗೆ ಪೊಲೀಸರು ಕೆಲವೊಂದು ಕೋನಗಳಿಂದ ಒಂದಷ್ಟು ಅಂದಾಜನ್ನ ಮಾಡಿದ್ದಾರೆ. ಅವ್ರ ಪ್ರಕಾರ ತನ್ನ ತಂದೆ ದೂರದ ದೇಶದಲ್ಲಿ ಕಷ್ಟಪಡ್ತಾ ಇದ್ರೆ ಅವ್ರಿಗೆ ಹಣವನ್ನ ಸಹಾಯ ಮಾಡದಂತ ಮನೆಯವರ ಮೇಲೆ ಕೋಪವನ್ನ ಮಾಡ್ಕೊಂಡಂತ ಈ ಅಫಾನ್ ಈ ರೀತಿ ಮಾಡಿರಬಹುದು ಅಂತ ಗೆಸ್ ಮಾಡಿದ್ದಾರೆ. ಕೊಲೆ ಮಾಡೋದಕ್ಕಿಂತ ಮುಂಚೆ ಅವನು ತನ್ನ ತಂದೆಗೋಸ್ಕರ ಮನೆಯಲ್ಲಿದ್ದಂತ ಎಲ್ಲರ ಹತ್ರ ಕೂಡ ಹಣವನ್ನ ಕೇಳಿದ್ದಾನೆ. ಆದ್ರೆ ಯಾರು ಕೂಡ ಅವನಿಗೆ ಹಣವನ್ನ ಕೊಟ್ಟಿಲ್ಲ. ಹೀಗಾಗಿ ಅವನು ಈ ರೀತಿ ಮಾಡಿದ್ದಾನೆ ಅನ್ನೋದು ಒಂದು ಅಭಿಪ್ರಾಯ. ಸರಿ, ಇವನು ತನ್ನ ಮನೆಯವ್ರನ್ನೇನೋ ಈ ಒಂದು ಕಾರಣದ ಅಡಿಯಲ್ಲಿ ಕೊಲೆ ಮಾಡಿದ್ದಾನೆ ಅಂತ ಹೇಳಬಹುದಾದ್ರೂ ಇಲ್ಲಿ ತನ್ನ ಗರ್ಲ್ ಫ್ರೆಂಡ್ ಅನ್ನ ಕರೆಸ್ಕೊಂಡು ಯಾಕೆ ಹತ್ಯೆ ಮಾಡ್ದ ಅನ್ನೋದು ಒಂದು ದೊಡ್ಡ ಅನುಮಾನ ಆಗಿನೇ ಉಳಿದೋಗಿದೆ. ಇದಕ್ಕೆ ಪೊಲೀಸರು ಹೇಳೋದೇನು ಅಂದ್ರೆ ಇವರ ಲವ್ ಬಗ್ಗೆ ಇಬ್ರು ಮನೆಯಲ್ಲೂ ಕೂಡ ಒಪ್ಪಿಗೆ ಇರಲಿಲ್ಲ. ಹೀಗಾಗಿ ಈ ಎಲ್ಲಾ ಫ್ರಸ್ಟ್ರೇಷನ್ಗಳ ಹಿನ್ನೆಲೆಯಲ್ಲಿ ಮನೋ ನೆಮ್ಮದಿಯನ್ನ ಕಳೆದುಕೊಂಡಂತ ಅವನು ಈ ರೀತಿ ಮಾಡಬಹುದು ಅಂತ ಗೆಸ್ ಮಾಡಲಾಗಿದೆ. ಆದ್ರೂ ಕೂಡ ಸಾಮಾನ್ಯ ಸ್ಥಿತಿಯಲ್ಲಿ ಇರುವಂತ ಯಾವುದೇ ವ್ಯಕ್ತಿ ಇಂಥ ಕೆಲಸಕ್ಕೆ ಮುಂದಾಗೋದಿಕ್ಕೆ ಸಾಧ್ಯನೇ ಇಲ್ಲ. ಅವನು ಬಹುಶಃ ಆ ಒಂದು ಕ್ಷಣದಲ್ಲಿ ಮಾದಕ ವಸ್ತುಗಳನ್ನ ಸೇವಿಸಿರಬಹುದು ಅಂತ ಪೊಲೀಸರು ಗೆಸ್ ಮಾಡಿದ್ದಾರೆ. ಒಟ್ಟಾರೆಯಾಗಿ ಇಲ್ಲಿ ಪೊಲೀಸರು ಹೇಳೋದೇನು ಅಂದ್ರೆ ತಮ್ಮ ಬಳಿ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲ ಡೇಟಾ ಹಾಗೂ ಸಾಕ್ಷ್ಯಗಳು ಕೂಡ ಇವೆ. ಅವನು ಕೂಡ ತಾನೇ ಈ ಒಂದು ಹತ್ಯೆ ಮಾಡಿದ್ದು ಅಂತ ಅಪ್ರೂವ್ ಆಗಿದ್ದಾನೆ. ಆದ್ರೆ ಇದಕ್ಕೆ ಖಚಿತ ಕಾರಣ ಏನು ಅಂತ ಗೊತ್ತಿಲ್ಲ. ನಾವು ಅದನ್ನ ಸರಿಯಾದ ತನಿಖೆ ಮೂಲಕ ಬಗೆಹರಿಸ್ತೇವೆ ಅಂತಲೂ ಕೂಡ ಹೇಳಿದ್ದಾರೆ. ವೀಕ್ಷಕರೇ, ಇಲ್ಲಿ ಇನ್ನೊಂದು ಶಾಕಿಂಗ್ ಸಂಗತಿ ಏನು ಅಂದ್ರೆ ಇಷ್ಟೆಲ್ಲ ಮಾಡಿದ ನಂತರ ತನ್ನ ಮನೆ ಒಳಗಿದ್ದಂತ ಗ್ಯಾಸ್ ಲೀಕ್ ಮಾಡಿ ಇವನು ಹೊರಗಡೆ ಬಂದಿದ್ದ. ಈ ಅಫಾನ್ ಇಲ್ಲಿ ತನ್ನ ತಂದೆ ಆದಂತ ರಹೀಮ್ಗೋಸ್ಕರ ಈ ರೀತಿ ಮಾಡಿದನ ಅನ್ನೋದು ಕೂಡ ತನಿಖೆ ಆಗಬೇಕಿದೆ. ಇಲ್ಲಿ ವ್ಯಕ್ತಿಯ ಮಾನಸಿಕ ಸ್ಥಿತಿಗತಿ ಹಾಗೂ ಅವನ ಆರೋಗ್ಯ ಸರಿಯಾದ ರೀತಿಯಲ್ಲಿ ಇಲ್ಲದೆ ಹೋದಲ್ಲಿ ಆಗ ಸಂದರ್ಭ ಯಾವ ಲೆವೆಲ್ಗೆ ಬೇಕಾದ್ರೂ ಹೋಗುವಂತ ಸಂಭವ ಇರುತ್ತೆ. ಅದು ತನ್ನ ಮಿತಿಯನ್ನ ದಾಟಿದಾಗ ಹೀಗೆ ಇಂಥ ಅನಾಹುತಗಳು ಕೈತಪ್ಪಿ ನಡೆದು ಹೋಗ್ತವೆ. ಇನ್ನು ನಾವು ಕೂಡ ಮೇಲಿಂದ ಮೇಲೆ ಇಂಥ ಕೇಸ್ಗಳನ್ನ ಹೆಚ್ಚೆಚ್ಚು ಹುಡುಕಿ ವಿಡಿಯೋ ಮಾಡೋದಕ್ಕೆ ಗಂಭೀರ ಕಾರಣಗಳಿವೆ. ಇಂಥವುಗಳು ನಮ್ಮ ಸುತ್ತ ಹೆಚ್ಚಿನ ಸಂಖ್ಯೆಯಲ್ಲಿ ನಡೀತಿವೆ. ಹಾಗಾಗಿ ಇವುಗಳ ಬಗ್ಗೆ ಒಂದು ಸ್ಪಷ್ಟ ಜನಜಾಗೃತಿ ಮೂಡಿಸೋದೇ ನಿಮ್ಮ ಈ ವಾಹಿನಿಯ ಮುಖ್ಯ ಉದ್ದೇಶ. ವೀಕ್ಷಕರೇ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಇನ್ನು ಈ ಇಡೀ ಘಟನೆ ಬಗ್ಗೆ ನಿಮ್ಮ ಮುಕ್ತ ಅನಿಸಿಕೆ ಏನು ಅಂತ ಕಮೆಂಟ್ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.